Everyone, this is Sunny here from Agronomy Solutions. Welcome to one more small vlog. Here today I just wanted to introduce and I just wanted to tell you the passion, how the passion drives and age is just a number. Here we have Anand sir, who is an ex-military officer who has served military for almost 30 to 40 years. Today he has come to our estate, Kiba Coffee Lines, just to buy the seedlings, and he was seeing my blogs, so he just wanted to check what is the authenticity and how actually the champion plants and champion seed materials are. Is that a true message what I am trying to give in the blogs? So uncle, ನೀವೀಗ ಮೂಡಿಗೆರೆಯಿಂದ ಬಂದ್ಬಿಟ್ಟು ಈಗ ನಮ್ಮ ತೋಟಕ್ಕೆ ಒಂದು ರೌಂಡ್ ಹೋಗಿ ಬಂದ್ರಿ. ನಿಮ್ಮ ಅನಿಸಿಕೆಗಳು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಸ್ವಲ್ಪ ಹೇಳಿ. ಮುಂದೆ ಪಾಪ. ನಮಸ್ಕಾರ. ನಾವು ಮೂಡಿಗೆರೆ ಹತ್ರ ಜನ್ನಾಪುರ ಅಂತೇಳಿ ವಾಸ. ನಾವು ಇವತ್ತು ಸಮೀರ್ ಅವರ ತೋಟದಲ್ಲಿದ್ದೀವಿ. ಅವರ ಯೂಟ್ಯೂಬ್ಗಳನ್ನು ನಾನು ಸಬ್ಸ್ಕ್ರೈಬರ್ ಆಗಿ ಫಾಲೋ ಮಾಡ್ತಾ ಇರ್ತೇನೆ. ಹಾಗೆ ಇವರನ್ನು ಭೇಟಿ ಮಾಡಿ ತೋಟದಲ್ಲಿ ಇರುವಂತಹ ಅವರ ನಾಲೆಡ್ಜ್ ಅಲ್ಲಿ ಬಳಸ್ಕೊಂಡು ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದನ್ನೊಂದು ಸರಿ ಕಣ್ಣಾರೆ ನೋಡಬೇಕು ಅನ್ನೋ ಹಂಬಲ ನನ್ನಲ್ಲಿತ್ತು. ಆ ದೃಷ್ಟಿಯಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ, ಸಮೀರ್ ಅವರ ತೋಟದಲ್ಲಿದ್ದೇನೆ. ಫಸ್ಟ್ ಬಂದಾಗ ನಮ್ಮನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಹಾಗೆ ಅವ್ರ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡು ಉಭಯ ಕುಶಲೋಪರಿಯಾಗಿ ತೋಟಗಳ ರೈತರು ಹೇಗೆ ಏನೆಲ್ಲ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು, ಹೇಗೆಲ್ಲ ಅದನ್ನು ಬೆಳೆಸಬೇಕು, ಹಾಗೆ ರೈತರಿಗೆ ಖುಷಿ ತರುವಂತಹ ನಾಲೆಡ್ಜ್ಗಳನ್ನು ಎಲ್ಲರಿಗೂ ಹಂಚಬೇಕು, ಈ ವಿಷಯವಾಗಿ ನಾವೆಲ್ಲ ಒಂದು ಅರ್ಧ ಗಂಟೆ ಮಾತಾಡಿದ್ದೇವೆ. ನಂತರ ಅವರು ಹೇಳಿದ ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ತೋಟದ ಒಂದು ಒಂದು ರೌಂಡ್ ಅಪ್ ಮಾಡಿದ್ದೇವೆ. ಅಲ್ಲಿ ನನಗೆ ಕಂಡಿದ್ದು ಏನು ಅಂತ ಹೇಳಿದರೆ, ಮೇಯ್ನಾಗಿ ಇವರು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಇಂಟ್ರೆಸ್ಟ್ ತಗೊಂಡಿದ್ದಾರೆ. 6 ಕೆರೆ ಇದೆ ಅಂತ ಹೇಳಿದರೆ ಅದರಲ್ಲಿ 4 ಕೆರೆ ಇದೆ. ಅದರಲ್ಲಿ ಒಂದು ಶಿಫ್ಟಿಗೆ ಹೆಚ್ಚು ಕಡಿಮೆ ಒಂದು ಸಾರಿ ಸ್ಟಾರ್ಟ್ ಮಾಡಿದರೆ 20 ಎಕರೆಗೆ ಆಗುವಷ್ಟು ಇದನ್ನು ಸ್ಪ್ರಿಂಕ್ಲರಿಂಗ್ ಎಲ್ಲ ಮಾಡ್ತಾರೆ. ಅದರಿಂದ ಒಂದೇ ಸಾರಿ ಬ್ಲಾಸಮ್ ಆಗಲಿಕ್ಕೂ ಮತ್ತು ಬ್ಯಾಕಿಂಗ್ ಎಲ್ಲಕ್ಕೂ ಅನುಕೂಲ ಆಗುವ ಹಾಗೆ ಒಂದೇ ಥರ ಅಂಥೇಳಿ ಸೀಡ್ಸ್ ಎಲ್ಲ ಈಗ ನೋಡಿದಾಗ ಗೊತ್ತಾಗ್ತದೆ. ಅದರಿಂದ ಈ ರೀತಿ ಮಾಡಿದ್ದಾರೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಎರಡನೇದು ವಾಟರ್ ಮ್ಯಾನೇಜ್ಮೆಂಟ್, ಆದಮೇಲೆ ಸಾಯಿಲ್ ಮ್ಯಾನೇಜ್ಮೆಂಟ್ ಬಗ್ಗೆಯೂ ಅವರು ಹೇಳಿದ್ದಾರೆ. ಏನೇನೆಲ್ಲ ಅವರ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅಲ್ಲಲ್ಲಿ ಇದೆ. ಆ ತೋಟದಲ್ಲಿ ನೋಡಿದಾಗ ಎಲ್ಲ ಟ್ರೆಂಚ್ಗಳನ್ನು ನೀಟಾಗಿ ಕಳೆಯಿಂದ ಹಾಗೆ ಅದನ್ನು ಎಲ್ಲ ಡ್ರೈ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಅದು ಅವರ 40 ಎಕರೆ ಗದ್ದೆಗಳಲ್ಲಿ ಟ್ರೆಂಚ್ಗಳು ಬಹಳ, ನಾವು ನಡ್ಕೊಂಡು ಹೋಗುವಾಗ ಅದು ನಡೆಯುವ ದಾರಿಯಲ್ಲೆಲ್ಲ ನೀರೇ ಇತ್ತು. ಆದರೂ ಟ್ರೆಂಚ್ಗಳನ್ನು ಅಷ್ಟು ನೀಟಾಗಿ ಮಾಡಿ ಯಾವುದೇ ಕೊಳೆ ರೋಗ ಆಗಲಿ ಬೇರೆ ಏನು ಕಂಡು ಬರಲಿಲ್ಲ. ತುಂಬ ಖುಷಿಯಾಯಿತು ನಮಗೆ ಇವರ ಪ್ಲಾಟ್ ನೋಡಿಬಿಟ್ಟು. ನಮ್ಮ ಯೂಟ್ಯೂಬ್ ವಿಡಿಯೋಸಲ್ಲಿ ಏನಿದೆ ಅದೇ ರೀತಿ ಇದೆಯಾ ಅಂತ ತೋಟ? ನಾನು ಈಗ ಅದೇ ಫಾಲೋ ಮಾಡ್ತಾ ಇದ್ದೇನೆ. ಸೇಮ್ ಆ ಗಿಡಗಳನ್ನು ಸಹ ನಾನು ಐಡೆಂಟಿಫೈ ಮಾಡಿದೆ. ನಾನು 3 ವರ್ಷದ ಗಿಡಗಳು, ಏನು ಕಾಫಿಯ ಬಂಚಸ್ ಎಲ್ಲ ಮತ್ತು ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಬಂದಿದ್ದು ಒಂದು ಸಾರ್ಥಕ ಆಯಿತು ಅಂತೇಳಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಈಗ ಅವ್ರದ್ದು ಈಗ ಚಾಂಪಿಯನ್ ಸೀಡ್ಸ್ ಅನ್ನೋದು ನನ್ನ ತಲೆಯಲ್ಲಿತ್ತು. ನಾವು ಏನೇ ಮಾಡೋದಾದರೂ ಒಂದು ಸಾರಿ ಸೀಡ್ಸ್ ಹಾಕಿಬಿಟ್ರೆ ಅದು 100 ವರ್ಷ, 50ರಿಂದ 100 ವರ್ಷ ಅದು ನಮ್ಮ ಜೊತೆಲೇ ಇರಬೇಕಾಗುತ್ತೆ. ಆಗ ನಾವು ಸೆಲೆಕ್ಷನ್ ಆಫ್ ಸೀಡ್ಸ್ ಇದೆಯಲ್ಲ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ಇವರ ಕೂತು ಮಾತಾಡುವಾಗ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ ಅವರ ಟೆಕ್ನಿಕಲ್ ಪಾಯಿಂಟ್ಗಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ರೀತಿ ಸೀಡ್ಸ್ ತೊಗೊಂಡ್ರೆ ನಮಗಂತೂ ಧೈರ್ಯವಾಗಿ 100 ವರ್ಷ ಇದೇ ಸೀಡ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಧೈರ್ಯ ಇದೆ. ಅದೇ ರೀತಿಯಾಗಿ ನಾನು ಇವತ್ತು ಅಡಿಕೆ ಸಸಿಗಳನ್ನು ತೊಗೊಂಡು ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಈ ಬೇರೆ ಗಿಡನೇ ತೊಗೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಗೂ ನಮ್ಮಲ್ಲಿಗೂ ಕಡಿಮೆ ಆದರೂ ಒಂದು 20 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ನಮ್ಮ ಸಾಯಿಲ್ಗೂ ಇಲ್ಲಿ ಸಾಯಿಲ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ನಮ್ಮ ಸಾಯಿಲ್ ಸ್ವಲ್ಪ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಆಗುವ ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೋಲಿಕೆ ಆಗುವ ಹಾಗೆ ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾವು
ಸಮೀರ್ ಅವರಿಂದ ಚಾಂಪಿಯನ್ ಸೀಡ್ಸ್ ಅಂತ ತೊಗೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿ ರೋಬಸ್ಟಗಳನ್ನು ನೋಡಿದ್ದೇವೆ, ಅದನ್ನು ಸಹ ನಾನು ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇಷ್ಟು ಹೇಳ್ತಾ ತಾವೆಲ್ಲರೂ ಅವರ ನಾಲೆಡ್ಜ್ ಏನಿದೆ ಕೃಷಿ ಬಗ್ಗೆ ಖುಷಿಯಾಗಿ ಅವರು ನಾಲೆಡ್ಜನ್ನು ಎಲ್ರಿಗೂ ಹಂಚಲಿಕ್ಕೆ ರೆಡಿಯಾಗಿದ್ದಾರೆ. ಅದನ್ನು ನಾವು ಪಡ್ಕೊಳ್ಳುವಲ್ಲಿ ನಾವು ಪ್ರಯತ್ನ ಪಡಬೇಕು ಅಂತ ಒಂದು ಹೇಳ್ತಾ ನನ್ನ ಅನಿಸಿಕೆಯನ್ನು ನಿಲ್ಲಿಸ್ತೇನೆ. Thank you. Today what we have learned from Anand sir is age is just a number. So at this age he traveling almost 50-60 kilometers coming here and just to see what exactly I am doing, whether videos ಅಲ್ಲಿ ಹೆಂಗೆ ತೋರಿಸ್ದೆ ಹಂಗೆ ಇದೆಯೋ ಇಲ್ವೋ ಅಂತ ಬಂದು ನೋಡೋದು. That's what I learned from him is like we should be restless working. So work is the only thing which will fetch us the bread and butter. So this is the few points what we have to learn from the seniors. We have to respect the elders, take the blessings and move on. Then coming back, you can see this beautiful arecanut seedlings which we are giving it to Anand sir. You can see the root system, you can see the seed material. So all this, the credit goes to my staff. The credit goes to my staff. Uma is there, Parmesha is there, there's my old man, I mean like yes, they have a feeling towards these plans. So now I can't take the whole credit for this. I want to share my credit to my staff who has worked with me day and night to do this. So as I've told you in my other blog previous to this is 90% of the credit for what are the good crops we are achieving or we are harvesting, the credit should go to the soil. The same way today agronomy solutions have developed to such a level, all the credit goes to my staff. So I just want to share this with you people that like small things and small ideas will make a big idea which will impact the big thing in the market. So at last, at the end, I just want to tell you people, before sowing the seed, we have to take the lesson from Anand sir that like before taking a plant, before sowing the seed, please make sure that you come see, take from the sourced resource or sourced from where are you sourcing the plants, which seed material is that estate performing, or I mean if someone giving a false information. So all this matters a lot because we have to wait for 8-10 years for our future once we plant this. So seeing is believing. Come to our estate, see it, take it, and whatever you do, you be the doctors for your own field. So I just want to end up by telling you that people be careful while selecting the seed material to secure your future. Thank you one and all. Well, let's meet on the next blog. People who have not subscribed my channel, please subscribe it, please share it, please press the bell button for more information. What's happening in the agronomy solutions will get to know, and please comment so that like we can improve ourselves. Thank you. Thank you.